ಅನುಪ್ರವಿಶತಿ, ಅನುಭುಂಕ್ತೆ, ಆನಂದೀಭವತಿ ಅಂತ ಹೀಗೆಲ್ಲ ಕೆಲವು ಪ್ರಯೋಗಗಳು. ಇವೆಲ್ಲ ಹಿರಣ್ಯನಾಭಶ್ರುತಿ ಅಂತ ಒಂದು ವೇದವಾಕ್ಯ. ಇದು ಭಾಗವತ ತಾತ್ಪರ್ಯದ 10ನೇ ಸ್ಕಂದದ 96ನೇ ಅಧ್ಯಾಯದ 19ನೇ ಶ್ಲೋಕ. ಉದರಮುಪಾಸತೆ ಯರ್ಹಿ ವರ್ತ್ಮನಿ ಸೂಕ್ಷ್ಮದೃಶಃ ಅನ್ನುವಂಥ ಶ್ಲೋಕ. ಆ ಶ್ಲೋಕದ ತಾತ್ಪರ್ಯದಲ್ಲಿ ಆಚಾರ್ಯರು ಉತ್ತರಿಸುವಂತಹ ಹಿರಣ್ಯನಾಭ ಶ್ರುತಿ ಅಲ್ಲಿಂದ ನಾವು ಕಾಣುವಂಥ ಪ್ರಯೋಗಗಳು. ಅನುಭುಂಕ್ತೆ ಅಂದ್ರೆ ಪ್ರಾಣ ಏನಂ ಅನುಭುಂಕ್ತೆ. ಮುಖ್ಯ ಪ್ರಾಣನೇ ಪರಮಾತ್ಮನನ್ನು ಅನುಸರಿಸಿ ಪ್ರವೇಶ ಮಾಡ್ತಾನೆ, ಪರಮಾತ್ಮನನ್ನ ಅನುಸರಿಸಿ ಭೋಗ ಮಾಡ್ತಾನೆ, ಮತ್ತೆ ಪರಮಾತ್ಮನನ್ನ ಅನುಸರಿಸಿ ಆನಂದವುಳ್ಳವನಾಗ್ತಾನೆ. ಹೀಗೆ ಅವನನ್ನು ಅನುಸರಿಸಿ ಅವನ ಅನುಗ್ರಹದಿಂದ ಅಂತ ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತದೆ. ಅವನನ್ನ ಅನುಸರಿಸಿ ಆನಂದ ಪಡ್ತಾನೆ. ಆನಂದೀಭವತಿ. ಅನುಭವತಿ ಅಂತ ಅನುಭವಿಸ್ತಾನೆ ಅಂತ ಅರ್ಥ ಅಲ್ಲ ಅದಕ್ಕೆ. ಅನುಸರಿಸರಿ ಪರಮಾತ್ಮನನ್ನ ಅನುಸರಿಸಿ ಕೇವಲ ವಿಭಕ್ತಿಯ ಮಾತ್ರದಿಂದಲೇ ಅನ್ನೋ ವಿಭಕ್ತಿಯನ್ನ ನಾವು ಪ್ರಯೋಗ ಮಾಡಿದ ಮಾತ್ರದಿಂದ ಪರಮಾತ್ಮನನ್ನು ಅನುಸರಿಸಿ ಆನಂದೀಭವತಿ, ಆನಂದವುಳ್ಳವನಾಗ್ತಾನೆ ಅಂತ ಹೀಗೆಲ್ಲ ಕೆಲವು ಪ್ರಯೋಗಗಳು. ಭಾಗವತ ತಾತ್ಪರ್ಯ 10, 96, 19.